ಕೈ ವಿರುದ್ಧವೇ ತಿರುಗಿ ಬಿದ್ದ ಕಾಂಗ್ರೆಸ್ ಶಾಸಕರು. ಕಾಂಗ್ರೆಸ್ ಪಕ್ಷಕ್ಕೆ ಕಂಟಕವಾದ ಕೈ ಪಡೆಯ ಎಂಎಲ್ಎಗಳು. ಕೊಪ್ಪಳ ಬಲ್ದೋಟ ಕಂಪನಿ ವಿರುದ್ಧ ಆಡಳಿತ ಪಕ್ಷದ ಶಾಸಕರಿಂದಲೇ ಈಗ ವಿರೋಧ ವ್ಯಕ್ತವಾಗಿರುವಂತಹದ್ದು. ಹಿಟ್ನಾಳ್ ಸೋದರರ ಪ್ರತಿಭಟನೆಯಲ್ಲಿ ಜನಾರ್ದನ್ ರೆಡ್ಡಿ ಕೂಡ ಭಾಗಿಯಾಗಿರುವಂತಹದ್ದು. ಕಾಂಗ್ರೆಸ್ ಸರ್ಕಾರದ ಗಣಿ ನೀತಿ ವಿರುದ್ಧ ಕಾಂಗ್ರೆಸ್ಸಿಗರೇ ಅಸಮಾಧಾನ ಕೂಡ ತೋಡ್ಕೊಂಡಿರೋದು. ಗವಿಮಠದ ಶ್ರೀಗಳಿಂದಲೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರಿಗೆ ಕ್ಲಾಸ್ ಕೂಡ ತೆಗೆದುಕೊಳ್ಳಲಾಗಿದೆ. ಗಣಿಗಾರಿಕೆಗೆ ಅವಕಾಶ ಕೊಡಬಾರದು ಹೀಗಂತ ಶ್ರೀಗಳು ಮನವಿ ಕೂಡ ಮಾಡಿದ್ದಾರೆ. ಸಿದ್ದರಾಮಯ್ಯ ಗಣಿಗಾರಿಕೆಗೆ ಅನುಮತಿಸುತ್ತಿದ್ದಂತೆ ಭುಗಿಲೆದ್ದ ಆಕ್ರೋಶ. ಕಾಂಗ್ರೆಸ್ ಮುಖಂಡರಿಂದಲೇ ಸಿದ್ದು ವಿರುದ್ಧ ಈಗ ಅಪಸ್ವರ. ಇದು ಕಾಂಗ್ರೆಸ್ ಪಕ್ಷದ ಪ್ರತಿಯೊಬ್ಬ ಮುಖಂಡರು ಕೂಡ ನೋಡಬೇಕಾದಂತಹ ಒಂದು ಸ್ಟೋರಿ. ಕಾಂಗ್ರೆಸ್ ವಿರುದ್ಧವೇ ಕೈ ವಿರುದ್ಧವೇ ತಿರುಗಿ ಬಿದ್ದ ಕಾಂಗ್ರೆಸ್ನ ಶಾಸಕರು. ಕಾಂಗ್ರೆಸ್ ಪಕ್ಷಕ್ಕೆ ಕಂಟಕವಾದ ಕೈ ಪಡೆಯ ಎಂಎಲ್ಎಗಳು. ಕೊಪ್ಪಳದ ಬಲ್ದೋಟ ಕಂಪನಿಯ ವಿರುದ್ಧ ಆಡಳಿತ ಪಕ್ಷದ ಶಾಸಕರಿಂದಲೇ ಈಗ ವಿರೋಧ ಕೂಡ ವ್ಯಕ್ತವಾಗ್ತಿರುವಂತಹದ್ದು. ಹಿಟ್ನಾಳ್ ಸೋದರರ ಪ್ರತಿಭಟನೆಯಲ್ಲಿ ಜನಾರ್ದನ್ ರೆಡ್ಡಿ ಕೂಡ ಭಾಗಿಯಾಗಿರುವಂಥದ್ದು. ಕಾಂಗ್ರೆಸ್ ಸರ್ಕಾರದ ಗಣಿ ನೀತಿ ವಿರುದ್ಧ ಕಾಂಗ್ರೆಸ್ಸಿಗರೇ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿರುವಂಥದ್ದು. ಗವಿಮಠದ ಶ್ರೀಗಳಿಂದಲೂ ಕೂಡ ಸಿದ್ದರಾಮಯ್ಯ ಅವರಿಗೆ ಕ್ಲಾಸ್ ಕೂಡ ತೆಗೆದುಕೊಂಡಿರುವಂಥದ್ದು. ಗಣಿಗಾರಿಕೆಗೆ ಅವಕಾಶ ಕೊಡಬಾರ್ದು ಹೀಗಂತ ಗವಿಮಠದ ಶ್ರೀಗಳು ಸಿದ್ದರಾಮಯ್ಯ ಅವರಿಗೆ ಮನವಿ ಕೂಡ ಮಾಡಿದ್ದಾರೆ. ಸಿದ್ದರಾಮಯ್ಯ ಗಣಿಗಾರಿಕೆಗೆ ಅನುಮತಿಸುತ್ತಿದ್ದಂತೆ ಈ ಒಂದು ಆಕ್ರೋಶ ಭುಗಿಲೆದ್ದಿರುವಂಥದ್ದು. ಕಾಂಗ್ರೆಸ್ ಮುಖಂಡರಿಂದಲೇ ಸಿದ್ದು ವಿರುದ್ಧ ಅಪಸ್ವರ ಈಗ ಕೇಳಿ ಬಂದಿರುವಂತಹದ್ದು.